ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ನಾನಾಗ್ಲಿ ನೀವಾಗ್ಲಿ ವ್ಯಕ್ತಿಗತವಾಗಿ ಯಾರು ವ್ಯಕ್ತಿ ಪೂಜೆ ಮಾಡೋದು ಬೇಡ. ಕಾಂಗ್ರೆಸ್ ಪಕ್ಷ ಅಂದ್ರೆ ಪಕ್ಷದ ಪೂಜೆ ಮಾಡೋಣ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡದಕ್ಕೆಲ್ಲ ಬದ್ಧವಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡೋಣ. ಈ ಹಿಂದೆ 2 ಸಾರಿ ದುಡುಕಿದ್ದೀರಾ, ಮತ್ತೆ ತಾವು ದುಡುಕ್ಬೇಡ್ರಿ. ಹಾಗೇನ್ ನೀವೇನಾದ್ರು ಮತ್ತೆ ದುಡ್ಕೋ ಕೆಲಸ ಮಾಡಿದ್ರೆ ಪಕ್ಷ ನಿಮ್ಗೆ ಏನ್ ಮತ್ತೆ ಅದನ್ನ ಸೂಕ್ತವಾದ ಕ್ರಮ ಕೈಗೊಳ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಮಾತಾಡುವಾಗ ಮೈ ಮೇಲೆ ಪ್ರಜ್ಞೆ ಇದ್ದು ಎಚ್ಚರಿಕೆಯಿಂದ ಮಾತಾಡೋದು ಕಲ್ತ್ಕೊಳ್ರಿ. ಯಾರನ್ನೂ ಕೂಡ ಮಾತಾಡಬೇಕು ಅಂತಂದಾಗ ನೀವು 2 ಸಲ ಯೋಚನೆ ಮಾಡಿ ತಾವು ಮಾತಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ನಾವು ಬಹಳ ಗೌರವ ಕೊಡ್ತಿದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು, ಒಂದು ಸಣ್ಣ ಹುಡುಗ ಇರಲಿ ದೊಡ್ಡವರು ಇರಲಿ, ಅವರೆಲ್ಲರೂ ಅಷ್ಟೇ ನಮ್ಮ ಅಣ್ಣ ತಮ್ಮಂದ್ರುಗಳ ತರ ನಾವು ಟ್ರೀಟ್ ಮಾಡ್ತಿದ್ದೀವಿ. ತಾವು ಕೂಡ ಅದೇ ರೀತಿ ಟ್ರೀಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ, ಇಲ್ಲ ಅಂತಂದ್ರೆ ನೀವು ಓಪನ್ ಆಗಿ ಡಿಸೈಡ್ ಮಾಡಿಕೊಂಡು ಎದುರು ಬಂದು ತಾವು ಹೋರಾಟ ನಡೆಸ್ರಿ. ಒಳಗಡೆ ಒಂದು ಹೊರಗಡೆ ಒಂದು ಕೆಲಸ ಬೇಡ. ಯಾಕಂದ್ರೆ ಎಲ್ಲ ಸುಮಾರು ಜನನ ನೀವು ಕನ್ಫ್ಯೂಸ್ ಸರಿ ನೀವು ಮಾಡಿದ್ದೀರಾ, ಈ ಸರಿ ನಾವು ಕನ್ಫ್ಯೂಸ್ ಮಾಡೋ ಕೆಲಸ ಬೇಡ. ಯಾಕಂದ್ರೆ ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆ, ಕಾಂಗ್ರೆಸ್ ಭದ್ರವಾಗಿದೆ. ಖಂಡಿತವಾಗ್ಲೂ ನಾವೆಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಇರೋಣ. ಈಗಾಗಲೇ ತಮಗೆ ಗೊತ್ತಿದ್ದಂತೆ ಅವ್ರಿಗೆ ಏನು ಅಂತಂದ್ರೆ, ನನಗೆ BLA 1 ಆಯ್ಕೆ ಮಾಡಿದ್ದಾರೆ ನಮ್ಮ DK ಶಿವಕುಮಾರ್ ಅಣ್ಣವರು, ಇವರು ಮುಖ್ಯಮಂತ್ರಿಗಳು. ಅದೇ ರೀತಿ ನಮ್ಮ KPCC ಅಧ್ಯಕ್ಷರಾದ ಹರಿಪ್ರಸಾದ್ ಅಣ್ಣವರು ಇವತ್ತು ಅಫಿಷಿಯಲ್ ಆಗಿ ಲೆಟರ್ ಬರೆದು DC ಅವರಿಗೆ ಕಳಿಸಿ, DC ಅವರು ಇವತ್ತು ಅದನ್ನು ಅಧಿಕೃತವಾಗಿ ಆರ್ಡರ್ ಮಾಡಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, BLA 1 ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಮುಂಬರುವಂತ ಯಾವುದೇ ಚುನಾವಣೆಗಳಿದ್ರೂ ಕೂಡ ಗ್ರಾಮ ಪಂಚಾಯತಿ, ನಗರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ಸ್ ಎಲ್ಲ ಎಲೆಕ್ಷನ್ಗಳಿಗೂ ಕೂಡ BLA ನೀನೇ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿ, ನನ್ನ ನೇತೃತ್ವದಲ್ಲಿ 224 ಜನ BLA 2ಗಳು ಅಂದ್ರೆ 244 ಜನ BLA 2ಗಳನ್ನ ಆಯ್ಕೆ ಮಾಡಕ್ಕೆ ರೈಟ್ಸ್ ಕೂಡ ಕೊಟ್ಟಿರ್ತಾರೆ. ನಾವು ಈಗಾಗಲೇ BLA 2ಗಳನ್ನ 244 ಜನನ ಸೆಲೆಕ್ಟ್ ಮಾಡಿ DC ಅವರಿಗೆ ಕಳಿಸಿ ಪಕ್ಷದಿಂದ ಅದನ್ನ ಅಪ್ರೂವಲ್ ಕೂಡ ಮಾಡಿಸಿದ್ವಿ. DC ಅವರು ಕೂಡ ಅಪ್ರೂವಲ್ ಮಾಡಿರ್ತಾರೆ. ಕಳೆದ 2 ದಿನಗಳ ನೇತೃತ್ವದಲ್ಲಿ ಒಂದು ಟ್ರೈನಿಂಗ್ ಮೀಟಿಂಗ್ ಕೂಡ ತಗೊಂಡಿದ್ರು. ನಾವೆಲ್ಲರೂ ಕೂಡ ಅದ್ರಲ್ಲಿ ಭಾಗಿಯಾಗಿದ್ವಿ. ಸದ್ಯದಲ್ಲೇ ನಾನು ಕೂಡ ಒಂದು ಕಾಂಗ್ರೆಸ್ ಭವನದಲ್ಲಿ ನಮ್ಮ ಏನು ಟೋಟಲ್ 244 BLA 2ಗಳಿದ್ದಾರೆ, ಅದ್ರ ಜೊತೆಗೆ ಮುಖಂಡರುಗಳು ಕೂಡ ಕರೆದು ಒಂದು ಸಭೆ ಮಾಡ್ತಿದ್ದೀವಿ. ಸದ್ಯದಲ್ಲೇ ಯಾರು ಕೂಡ ಗೊಂದಲಕ್ಕೊಳಗಾಗೋದು ಬೇಡ. ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ. ಕಾಂಗ್ರೆಸ್ ಪಕ್ಷದ ಏನೇ ಒಂದು ಚುನಾವಣೆಗಳಿರಲಿ, ಏನೇ ಒಂದು ಕೆಲಸ ಕಾರ್ಯಗಳಿರಲಿ, ನಾನು ಶತಸಿದ್ಧವಾಗಿ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷವನ್ನ ಏನು ಇಲ್ಲಿ ಸ್ಥಳೀಯ ಚುನಾವಣೆಗಳಿಂದ ಅಧಿಕಾರಕ್ಕೆ ತರೋದಕ್ಕೆ ಏನೆಲ್ಲ ಶಕ್ತಿ ಮೀರಿ ಕೆಲಸ ಮಾಡಬೇಕು, ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡೋಣ. ನಮ್ಮೊಟ್ಟಿಗೆ ಯಾರೇ ಬರೋದಾದ್ರೂ ಸ್ವಾಗತ ಕೋರೋಣ. ನಮ್ಗೆ ಬಂದು ಜೊತೆ ನಿಂತ್ಕೊಂಡು ಕತ್ಕುಯ್ಯೋ ಕೆಲಸ ಮಾಡೋದು ಬೇಡ, ಒಳಗೊಂದು ಹೊರಗೊಂದು ಬೇಡ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಏನೇ ಇದ್ರು ನೇರ ನೋಡಿ. ತುಂಬಾ ಧನ್ಯವಾದಗಳು. ಈಗ ಪುಟ್ಟಂಜನಪ್ಪನವರು ಎದುರುಗಡೆ ಹೇಳಿದ್ದಾರೆ, ಅದೇ ಧನ್ಯವಾದಗಳು. ಅದೇ ರೀತಿ ಮುಂಬರುವಂತ ದಿನಗಳಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ನಾಯಕರ ಮುಂದೆ ಹೇಳ್ಬೇಕು. ನೀವು ಏನಂತಂದ್ರೆ, ನೋಡ್ರಿ, ನನ್ನೊಟ್ಟಿಗೆ ಇಂಡಿಪೆಂಡೆಂಟ್ ಅಂತ ಇರೋರು ನಿಂತ್ಕೊಳ್ಳಿ, ಕಾಂಗ್ರೆಸ್ ಅವರೆಲ್ಲ ಆ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಇವಾಗ ನೀವು ಹೇಳಿದ್ರಲ್ಲ, ನೀವು ಗಂಡಸರೇ ಸರಿ. ಅದು ಬಿಟ್ಟು ನಾನು ಕಾಂಗ್ರೆಸ್, ನೀವು ಕಾಂಗ್ರೆಸ್, ನಾನು ಕಾಂಗ್ರೆಸ್ ಅನ್ಕೊಂಡು ಜೊತೆಲಿದ್ದು ಕೊನೆಯಲ್ಲಿ ಕತ್ಕುಯ್ಯೋ ಕೆಲಸ ಮಾಡೋದು ಬೇಡ. ಇದ್ರೆ ಒಟ್ಟಿಗೆ ಇರೋಣ. ಹೈಕಮಾಂಡ್ ಇದೆ, ತೀರ್ಮಾನ ಮಾಡುತ್ತೆ. ನಮ್ಮ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ಕಾರ್ಯಕರ್ತರುಗಳಿದ್ದಾರೆ ಶಿಡ್ಲಘಟ್ಟದಲ್ಲಿ, ಅವ್ರು ತೀರ್ಮಾನ ಮಾಡ್ತಾರೆ. 2028ರ ಚುನಾವಣೆಯಲ್ಲಿ ಯಾರು ಕಾಂಗ್ರೆಸ್ನ MLA ಅನ್ನೋದನ್ನ ಆಯ್ಕೆ ಮಾಡೋದು ನೀನಲ್ಲ, ನಾನಲ್ಲ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳು, ಮತದಾರ ಬಂಧುಗಳಿದ್ದಾರೆ, ಅವರು ಆಯ್ಕೆ ಮಾಡೋದು.